ಭಾರತ ಬಿಟ್ಟು ತೊಲಗಿದ್ದಾರೆ ಪಾಕಿಸ್ತಾನಿಯರು. ಬರೋಬ್ಬರಿ 782 ಪಾಕಿಗಳಿಗೆ ನಿನ್ನೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಅಟಾರಿ ಬಾರ್ಡರ್ ಮೂಲಕ ಇವರೆಲ್ಲರಿಗೂ ಗೇಟ್ ಪಾಸ್ ನೀಡಲಾಗಿದೆ. ಟೋಟಲ್ 782 ಪಾಕಿಗಳು ಈಗ ಭಾರತದಿಂದ ತಮ್ಮ ಊರಿಗೆ ವಾಪಸ್ ಹೋಗಿರೋದು. ಒಂದೇ ದಿನ 100 ಜನ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಎಲ್ಲರನ್ನೂ ಅಟಾರಿ ಗಡಿಯ ಮೂಲಕ ಕಳಿಸಿಕೊಡಲಾಗಿದೆ. ಈ ಮೂಲಕ ಪಾಕಿಸ್ತಾನಿಯರು ಭಾರತ ಬಿಟ್ಟು ತೊಲಗಿದ್ದಾರೆ. ನೋಡಿ, ಅಟಾರಿ ಬಾರ್ಡರ್ ಮೂಲಕ ಭಾರತದಲ್ಲಿ ವಾಸವಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ ಕಳಿಸಿಕೊಡುವಂತಹ ಕೆಲಸ ಆಗಿದೆ. ಈಗಾಗಲೇ ಇವರಿಗೆ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. 30ನೇ ತಾರೀಕಿನ ಒಳಗಡೆನೆ ಭಾರತದಲ್ಲಿ ಉಳ್ಕೊಂಡಿರುವಂತಹ ಪಾಕಿಸ್ತಾನಿ ಪ್ರಜೆಗಳು ತಮ್ಮ ಊರಿಗೆ ಹೋಗಬೇಕು. ಮೆಡಿಕಲ್ ವೀಸಾದ ಮೇಲೆ ಇದ್ದಂಥವರಿಗೆ ಸ್ವಲ್ಪ ಕನ್ಸೆಷನ್ ಕೊಡಲಾಗಿತ್ತು. ಇನ್ನುಳಿದಂತೆ ಎಲ್ಲರೂ ವಿನಾಕಾರಣ ಯಾವುದೇ ಕಾರಣವನ್ನ ನೀಡದೆ ನೇರವಾಗಿ ತಮ್ಮ ಊರುಗಳಿಗೆ ತೊಲಗಬೇಕು ಪಾಕಿಸ್ತಾನಿಯರು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿತ್ತು. ಸೊ ಆ ಪ್ರಕಾರವಾಗಿ ಪಾಕಿಸ್ತಾನಿಯರು ತಮ್ಮ ಊರುಗಳಿಗೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಭಾರತದಲ್ಲಿ ವಾಸವಿದ್ದ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ತಮ್ಮ ಊರಿಗೆ ಹೋಗಿದ್ದಾರೆ. 782 ಪಾಕಿಸ್ತಾನಿಯರು ನಿನ್ನೆ ತಮ್ಮ ಊರುಗಳಿಗೆ ವಾಪಸ್ ಹೋಗಿದ್ದಾರೆ. ಇನ್ನು ಒಂದೇ ದಿನ ಬರೋಬ್ಬರಿ 100 ಪಾಕಿಸ್ತಾನಿಯರಿಗೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಪಹಲ್ಗಾಮ್ ನರಮೇಧದಲ್ಲಿ ಒಂದು ವಿಚಾರದಲ್ಲಿ ನಮ್ಮ ಸೇನಾ ಪಡೆಗಳಿಗೆ ವೆರಿ ಕ್ಲಾರಿಟಿ ಇದೆ. ಈ ನರಮೇಧಕ್ಕೆ ಸ್ಕೆಚ್, ಪ್ಲಾನ್, ಸಂಪನ್ಮೂಲ ಕೊಟ್ಟಿದ್ದು ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಆತನ ಪ್ಲಾನ್ ಪ್ರಕಾರವೇ ದಾಳಿ ನಡೆಸಿದ್ದು ಹಶೀಂ ಮೂಸಾ. ಈ ಹಶೀಂ ಮೂಸಾ ಯಾರು? ಜನರಲ್ ಮುನೀರ್ ಕತೆ ಮುಂದೆ ಏನಾಗಬಹುದು? ಮೋದಿ ಕೆಂಗಣ್ಣಿನಿಂದ ಮುನೀರ್ ಬಚಾವ್ ಆಗ್ತಾರ? ಎಲ್ಲದರ ಬಗ್ಗೆ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. देश के दुश्मनों ने भारत की आत्मा पर हमला करने का दुस्साहस किया. मैं बहुत स्पष्ट शब्दों में कहना चाहता हूं, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದವರ ವಿರುದ್ಧ ಯಾರು ಊಹಿಸಲಾಗದ ಕ್ರಮ ಕೈಗೊಳ್ಳಲಾಗುತ್ತೆ. ಎಲ್ಲೇ ಇದ್ರೂ ಹುಡುಕಿ ಹೊಡೆದುರುಳಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಅವರು ಹೇಳಿದಂತೆ ಈಗಾಗಲೇ ಕಾರ್ಯಾಚರಣೆ ನಡೆಯುತ್ತಿದೆ. ಇದೀಗ ದಾಳಿ ಹಿಂದಿನ ರೂವಾರಿಯ ಜನ್ಮ ಜಾಲಾಡಲು ಕೇಂದ್ರ ಸಜ್ಜಾಗಿದೆ. ಟಾರ್ಗೆಟ್ ಮುನೀರ್, ಇಂಡಿಯಾ ಪ್ಲಾನ್. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆಸಿಂ ಮುನೀರ್. ದಾಳಿ ಮಾಡಿದ್ದು ಹಶೀಂ ಮೂಸಾ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಸೇನಾಧ್ಯಕ್ಷ ಅಸೀಂ ಮುನೀರ್ ಮೊದಲೇ ಪ್ಲಾನ್ ಮಾಡಿದ್ದನೆಂಬ ಮಾಹಿತಿ ಇದೆ. ಏಪ್ರಿಲ್ 22ರಂದು ನಡೆದ ದಾಳಿಗೂ 2 ದಿನದ ಮುಂಚೆ ಈ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ಲಾನ್ ಇದಾಗಿತ್ತು. ಇದಕ್ಕಾಗಿ ಮುನೀರ್ ಬಳಸಿಕೊಂಡಿದ್ದು ಹಶೀಂ ಮೂಸಾನನ್ನ. ಪಾಕ್ ಸ್ಪೆಷಲ್ ಫೋರ್ಸ್ನಲ್ಲಿ ಕಮಾಂಡೋ ಆಗಿದ್ದ ಮೂಸಾ ಬಳಿಕ ಲಷ್ಕರ್ ಸಂಘಟನೆ ಸೇರ್ತಾನೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಳೀಯರ ವಿಚಾರಣೆ ವೇಳೆ ಮೂಸಾ ಅಸಲಿಯತ್ತು ಬಯಲಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ನುಸುಳಿರುವ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆ ಶ್ರೀನಗರದಲ್ಲಿ ಸಕ್ರಿಯನಾಗಿದ್ದ ಹಶೀಂ ಮೂಸಾ ಪಹಲ್ಗಾಮ್ ದಾಳಿಗೆ ಈತನನ್ನ ಮುನೀರ್ ಬಳಸಿಕೊಂಡಿದ್ದ. ಹಸೀಂ ಮುಸಾ ಈಗ ಹತನಾಗಿದ್ದಾನೆ.
ಆದರೆ ಅದರ ಮಾಸ್ಟರ್ ಮೈಂಡ್ ಇನ್ನು ಪಾಕಿಸ್ತಾನದಲ್ಲಿದ್ದಾನೆ. ಆತನೇ ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಈತನನ್ನ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ನಿನ್ನೆ ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯ ಬಳಿಕ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಅಧಿಕವಾಗಿದೆ. ಕೆರಳಿದ ಮೋದಿ, ಪಾಕಿಸ್ತಾನ ಸರ್ವನಾಶ ಫಿಕ್ಸ್. ಸೇನಾಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ. ಪಾಕಿಸ್ತಾನ ಸರ್ವನಾಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. 3 ಸೇನಾಪಡೆಗಳ ಜೊತೆ ಸುದೀರ್ಘ ಸಭೆ ಮಾಡಿದ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಭೂಸೇನೆ, ವಾಯುಪಡೆ, ನೌಕಾಪಡೆಗೆ ಮೋದಿ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ. ಸಮಯ ನೋಡಿಕೊಂಡು ಪಾಕ್ ಮೇಲೆ ದಾಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ 3 ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಚರ್ಚೆ ನಡೆಸಿದ ಬಳಿಕ ಸೇನಾಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಸೇನಾಪಡೆಗೆ ಫುಲ್ ಫ್ರೀಡಂ. ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ. 3 ಸೇನಾಪಡೆ ಜೊತೆ ಸಭೆ ಬಳಿಕ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಪಾಕಿಸ್ತಾನವನ್ನ ಟೈಮ್ ನೋಡಿ ಹೊಡೆಯಿರಿ. ಭೂಸೇನೆ, ವಾಯುಸೇನೆ, ನೌಕಾಪಡೆಗೆ ಫ್ರೀಡಂ ನೀಡಿದ್ದು ಯಾವಾಗ ಬೇಕಾದರೂ ಪಾಕ್ ವಿರುದ್ಧ ದಾಳಿ ನಡೆಯುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆಯುತ್ತಿದೆ. 3 ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಸಭೆ ನಡೆಸಿದ್ದಾರೆ. ಸಂಸದೀಯ ಸಭೆ ನಡೆಯಲಿದ್ದು ಅಕ್ಷಯ ತೃತೀಯ ದಿನದಂದೇ ದೀಪಾವಳಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಇನ್ನು ಭಾರತದ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.